ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಭದ್ರ ಮನೆಗೆ ಬಂದು ಅವ್ವ, ಚಿತ್ರ, ಚಂಪಾ ಯಾರಿದ್ದೀರಾ ಬನ್ನಿ ಹೊಟ್ಟೆ ಹಸಿತಿದೆ ಅಂತ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊತಾನೆ. ಹೇಳಿ ಬಾವ ಅಂತ ಚಂಪಾ ಬರ್ತಾಳೆ. ಚಂಪಾ ಹೊಟ್ಟೆ ಹಸಿದು ಹೊಟ್ಟೆಲಿರೋ ಹುಳುಗಳೆಲ್ಲ ವಿಲವಿಲ ಅಂತ ಒದ್ದಾಡ್ತವೆ. ಹುಳುಗಳ ಜೀವ ಉಳಿಸಿ ಪುಣ್ಯ ಕಟ್ಕೊಳ್ಳವ ಅಂತಾನೆ. ಸರಿ ಬಾವ, ಒಂದೇ ಒಂದು ನಿಮಿಷ ಬಡಿಸ್ತೀನಿ ಅಂತ ಚಂಪಾ ಭದ್ರಂಗೆ ಊಟ ಬಡಿಸ್ತಾಳೆ. ಭದ್ರ ತುತ್ತನ್ನು ಬಾಯಿಗೆ ಇಡಬೇಕು ಅನ್ನುವಾಗ ಅಜ್ಜಿ ಬಂದು ಅವನ ಕೈನ ಇಟ್ಕೋತಾರೆ. ಅಮ್ಮಮ್ಮ, ಚೆನ್ನಾಗಿ ಕೈ ತೊಳೆದಿದ್ದೀನಿ ಕಣಂತೆ, ಬಿಡು ಅಮ್ಮಮ್ಮ, ಶಾನೆ ಹೊಟ್ಟೆ ಹಸಿತಿದೆ, ಸುಮ್ಕೆ ಬಿಡು ಅಂತಾನೆ ಭದ್ರ. ಆಗ ಅಜ್ಜಿ ಕೈ ಬಿಟ್ಟು, ಕೈ ತೊಳ್ಕೊಂಡ್ರೆ ಆಗಕ್ಕಿಲ್ಲ ಕಣ್ಲಾ, ಮೊದಲು ಹೋಗಿ ನಿನ್ನ ಬುದ್ಧಿನ ಸಾಣೆ ಹಿಡಿಸ್ಕೊ ಅಂತಾರೆ. ಏನಮ್ಮಮ್ಮ ನಿನ್ನ ಮಾತಿನ ಅರ್ಥ, ನನ್ನ ಬುದ್ಧಿಗೆ ಏನಾಗಿರೋದು ಅಂತಾನೆ ಭದ್ರ. ಮಂಕ್ ಬಡ್ದೇನೆ ನಿನ್ನ ಬುದ್ಧಿಗೆ ಅಲ್ಲ ಕಣ್ಲಾ, ಒತ್ತಾರೆ ತಾನೇ ನಿನ್ನ ಹೆಂಡ್ರ ಜೊತೆ ಇರಬೇಕು ಅಂತ ಹೇಳಿದ್ದೆ ತಾನೆ, ಇನ್ನೂ ಮಧ್ಯಾಹ್ನ ಆಗಿಲ್ಲ, ತಿರ್ಕೊಂಡು ಆಗಲೇ ಇಲ್ಲಿಗೆ ಬಂದಿದೆಯಲ್ಲ ಅಂತಾರೆ ಅಜ್ಜಿ. ಊಟಕ್ಕೆ ಇಲ್ಲಿಗೆ ಬಂದೆ, ಇನ್ನೆಲ್ಲಿಗೆ ಹೋಗಲಿ ಅಂತಾನೆ ಭದ್ರ. ಎಲ್ಲಾರ ಯಾಕೆ ಹೋತಿ, ಮಾಡಿ ಹಾಕೋಕೆ ನಿನ್ನ ಹೆಂಡ್ರಿ ಇಲ್ವೇ ಅಂತಾರೆ ಅಜ್ಜಿ. ಆಗ ಭದ್ರ ನಿಂತ್ಕೊಂಡು, ಅಮ್ಮಮ್ಮ ಅದೇ ನೋಡು, ಇವಾಗ ಇನ್ನೊಂದ್ಕಿತ ಹೆಂಡ್ರು ಅಂದರೆ ಅಂತಾನೆ. ಅಂತೀನಿ ಕಣ್ಲಾ, ಅಂತೀನಿ, ಅದೇನ್ಲ ಮಾಡ್ತೀಯಾ, ಅಲ್ಲ ಕಣ್ಲಾ, ಹೆಂಡ್ರನ್ನ ಹೆಂಡ್ರು ಅಂದೆ, ಇನ್ನೇನನ್ಲಿ, ಆಹಾ ದೊಡ್ಡದಾಗಿ ಸಂಬಂಧನೇ ಮುರಿದೋಯ್ತು ಅನ್ನೋ ಥರ ಆಡ್ತವನೆ. ಅಲ್ಲಿ ಕೋರ್ಟು ನೀನು ಅವಳು 6 ತಿಂಗಳು ಜೊತೆಯಾಗೆ ಬಾಳಬೇಕು ಅಂತ ಹೇಳಿಲ್ವೇ ಅಂತಾರೆ ಅಜ್ಜಿ. ಅದಕ್ಕೂ ಊಟಕ್ಕೂ ಏನು ಸಂಬಂಧ ಅಮ್ಮಮ್ಮ ಅಂತಾನೆ ಭದ್ರ. ಸಂಬಂಧ ಅದೇ ಕಣಪ್ಪ, ಊಟ ಮಾಡಿದ್ರು, ಸ್ನಾನ ಮಾಡಿದ್ರು, ನಿದ್ರೆ ಮಾಡಿದ್ರು, ಇಲ್ಲ ಸುಮ್ಕೆ ಗೋಡೆ ನೋಡ್ಕೊಂಡು ಕೂತಿದ್ರು, ನೀನು ಅಲ್ಲೇ ಮಾಡಬೇಕು ಕಣ್ಲಾ, ಇಲ್ಲ ನಿನ್ನ ಹೆಂಡ್ರನ್ನ ಕರ್ಕೊಂಡು ಇಲ್ಲಿಗೆ ಬರಬೇಕು ಅಂತಾರೆ ಅಜ್ಜಿ. ಆಹಾ ಅಮ್ಮಣ್ಣಿಕೆ, ಇದು ಯಾವುದು ಹೊಸ ಕಾನೂನು ಅಂತಾನೆ ಭದ್ರ. ನನ್ನ ಮನೇಲಿ ನಾನು ಮಾಡಿದ್ದೆ ಕಾನೂನು, ಅದೇನೋ ಪೆಪ್ಪರ್ಮಿಂಟ್ ಅಂತ ಹೇಳ್ತಿದ್ನಲ್ಲ ನಿಮ್ಮ ಅಪ್ಪ ಅಂತ ಅಜ್ಜಿ ಹೇಳುವಾಗ ಮೌನ ಬಂದು, ಅತ್ತೆ ಅದು ಪೆಪ್ಪರ್ಮಿಂಟ್ ಅಲ್ಲ ಸಪ್ಲಿಮೆಂಟ್ ಅಂತಾರೆ, ಅದೇ ಈ ಅಜ್ಜಿನೂ ಅದನ್ನೇ ಮಾಡ್ತಾಳೆ ಅಂತಾರೆ ಅಜ್ಜಿ. ಅಮ್ಮಮ್ಮ ಇದೆಲ್ಲ ನನ್ನ ತಾವ ಮಾಡಬೇಡ, ತುಂಬ ಹೊಟ್ಟೆ ಹಸಿದಿದೆ, ಊಟ ಮಾಡಬೇಕು, ಸುಮ್ಕಿರು ಅಂತಾನೆ ಭದ್ರ. ಏಯ್ ನಿನಗೆ ಅಲ್ವೇನಲ್ಲ ಹೇಳ್ತಿರೋದು, ಒಂದು ಕಿತ ಹೇಳಿದರೆ ಅರ್ಥ ಆಗಕ್ಕಿಲ್ವೇ ಅಂತಾರೆ ಅಜ್ಜಿ. ಅತ್ತೆ ಪಾಪ ಅವನು ಹೊಟ್ಟೆ ಹಸಿವು ಅಂತ ಹೇಳ್ತವನೆ ಅಂತಾರೆ ಮೌನ. ಲೇ ನಿನಗೆ ಇದೆಲ್ಲ ತಿಳಿಯೋಕ್ಕಿಲ್ಲ, ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೆ ಅಂತಾರೆ ಅಜ್ಜಿ. ಓಹೋ ನಿಮಗೆ ಮಾತ್ರ ಭಾರಿ ತಿಳಿದು ಬಿಡ್ತದೆ ಅಂತಾನೆ ಭದ್ರ. ಹ್ಞೂ ಕಣ್ಲ, ಏನ್ಲ ಈಗ ನೀನೇನಾರ ಇಲ್ಲಿ ಊಟ ಮಾಡಿದೆ ಅನ್ಕೋ, ನಾನೇ ಜಡ್ಜ್ಗೆ ಫೋನ್ ಮಾಡಿ ನಿಮ್ಮ ಮೊಮ್ಮಗ ನಿಮ್ಮ ಆದೇಶ ಪಾಲಿಸಲಿಲ್ಲ ಅಂತ ಹೇಳಿಬಿಡ್ತೀನಿ ಅಂತಾರೆ ಅಜ್ಜಿ. ಈ ಘಾಟಿ ಮುದುಕಿ, ನಿನ್ನ ಪಿಲಾನ್ ಏನು ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಬೇಡ, ನೀನು ಹೇಳಿದ ಕೂಟೆ ನಾನು ಅಲ್ಲಿಗೆ ಹೋಗಿ ಅವಳು ಮಾಡಿದ ಅಡುಗೆ ಊಟ ಮಾಡ್ತೀನಿ ಅಂದ್ಕೊಂಡಿದ್ಯಾ ಅಲ್ವೇ, ಹಂಗೆ ಉಪವಾಸ ಇದ್ರೂ ಸರಿಯೇ, ನಾನು ಅವಳು ಮಾಡಿರೋ ಅಡುಗೆ ಮಾತ್ರ ತಿನ್ನೋಕ್ಕಿಲ್ಲ ಅಂತಾನೆ ಭದ್ರ. ಓಹೋ ಉಪವಾಸ ಇರೋ ಮುಖ ನೋಡು ನಿನ್ನ, ಅವಳು ಮಾಡೋ ಊಟ ತಿನ್ನೋಕ್ಕಿಲ್ಲ ಅಂದರೆ ನಿನಗೆ ಈ ಹೊಟ್ಟೆಲಿ ಊಟ ಇಲ್ಲ ಅಂತಾರೆ ಅಜ್ಜಿ. ಮತ್ತೆ ಅಂತಾನೆ ಭದ್ರ. ನೀನೇ ಅಡುಗೆ ಮಾಡ್ಕೊಂಡಿಯೋ, ಇಲ್ಲ ಹೋಟೆಲಿಂದ ತಂದು ಊಟ ಮಾಡ್ಕೊತೀಯೋ, ಇಲ್ಲ ನಿನ್ನ ಹೆಂಡ್ರು ಮಾಡಿರೋ ಅಡುಗೆ ಊಟ ಮಾಡ್ತೀಯೋ ನನಗೊಂದು ಗೊತ್ತಿಲ್ಲ, ಆದರೆ ನೀನೇನೇ ಮಾಡಿದ್ರೂ ಆ ಮನೇಲೇ ಮಾಡಬೇಕು, ಇಲ್ಲಿ ಬರ್ಕೂಡ್ದು ಅಂತ ಹೇಳ್ತೀವಿ ಅಂತಾರೆ ಅಜ್ಜಿ. ಹಾಗಂದ್ಬಿಟ್ರೆ ನಾನು ಕೇಳಿಬಿಡ್ತೇನೆ, ನನಗೆ ಇಷ್ಟ ಬಂದಂಗೆ ಮಾಡ್ತೀನಿ ನಾನು ಅಂತ ಭದ್ರ ಊಟನ ಬಾಯಿಗೆ ಹಾಕಬೇಕು ಅನ್ನುವಾಗ, ಆಯ್ತು ಕಣ್ಲ, ನಾನು ಒಂದು ಮಾತಿಗೆ ಒಪ್ಕೊಂಡು ಆಮೇಲೆ ನನಗೆ ಇಷ್ಟ ಬಂದಂಗೆ ಮಾಡು ಅಂತಾರೆ ಅಜ್ಜಿ. ಅದೇನು ಮಾತು ಅಂತಾನೆ ಭದ್ರ. ಒಂದು ಹೆಣ್ಣಿನ ಸಹಾಯ ಇಲ್ಲದೆ ನನಗೆ ಬದುಕೋಕೆ ಆಗೋಕ್ಕಿಲ್ಲ ಅಂತ ಒಪ್ಕೊಂಡ್ಬಿಡು, ಆಮೇಲೆ ನೀನಿಲ್ಲೇ ಇದ್ದು ಉಣಕೋ ಅಂತಾರೆ ಅಜ್ಜಿ. ಓಹೋ ಭ್ರಮೆ ಅಮ್ಮಮ್ಮ, ನಿನ್ನ ಮಾತನ್ನು ಈಗಲೇ ಹಿಂದಕ್ಕೆ ತಗೊಬಿಡು, ಈ ಭದ್ರಗೌಡಂಗೆ ಯಾವ ಹೆಣ್ಣಿನ ಸಹಾಯನೂ ಬೇಕಾಗಿಲ್ಲ, ಇದ್ರ ಅಪ್ಪನಂತ ಅಡುಗೆ ಮಾಡಿ ಇಡೀ ಊರಿಗೆ ಬಡಿಸಿ ಬಿಡ್ತೀನಿ, ಅಯ್ಯೋ ನಿಮ್ಮ ಊಟ ಯಾವನಿಗೆ ಬೇಕು, ತಗೊಂಡು ಹೋಯ್ತಿರು ಅಂತಾನೆ ಭದ್ರ. ಲೇ ಚಂಪಾ, ಮೊದಲು ಈ ಊಟನ ತೆಗ್ದಿಡೆ ಅಂತಾರೆ ಅಜ್ಜಿ. ತಗೊಂಡು ಹೋಗಿ ಮಡಗು ಚಂಪಾ, ಆಮೇಲೆ ಈ ಘಾಟಿ ಮುದುಕಿಗೆ ತುರ್ಕಿವಿ ಅಂತೆ. ಏ ಮುದುಕಿ, ಊಟ ಇಲ್ಲ ಅಂದರೆ ನಾನು ಉಪವಾಸವಿರ್ತೀನಿ ಅಂದ್ಕೊಂಬೇಡ, ನೋಡ್ತಿರು ಎಂತೆಂಥ ಅಡುಗೆ ಮಾಡ್ತೀನಿ ಅಂತ, ನಾನು ಮಾಡೋ ಅಡುಗೆ ಘಮಕ್ಕೆ ಹುಡ್ಕೊಂಡು ಬರಬೇಕು, ಆದರೂ ನಮ್ಮ ತಾತ ನಿನ್ನ ಕಾಟನ ಹೆಂಗೆ ತಡ್ಕೊಂಡಿದ್ನು ಅಂತ ಭದ್ರ ಹೋಗ್ತಾನೆ. ಏನೇ ಮೋನ, ನಿನ್ನ ಮಗ ಈ ಮಟ್ಟಕ್ಕೆ ಜಂಬ ಕೊಚ್ಕೊಂಡು ಹೋಯ್ತವನೆ ಅಂತಾರೆ ಅಜ್ಜಿ. ಪಾಪ ಅತ್ತೆ, ಅದೆಷ್ಟು ಹಸ್ಕೊಂಡು ಬಂದಿದ್ನೋ ಏನೋ, ಊಟಕ್ಕೆ ಕುಂತವನೆ, ಹಾಗೆ ಎಬ್ಬಿಸ್ಬಿಟ್ಟು ಕಳಿಸ್ಬಿಟ್ರಿ ಅಲ್ಲ ಅಂತಾರೆ ಮೋನ. ಗಂಡ ಹೆಂಡ್ರು ಸೋಲೋದು 2 ತಾವ, ಒಂದು 4 ಗೋಡೆ ಮಧ್ಯ, ಇನ್ನೊಂದು ಊಟದ ತಟ್ಟೆ ಮುಂದೆ. ಮೊದಲನೇ ಜಾಗದಲ್ಲಿ ಇಬ್ಬರು
ಸೇರೋದು ಇಲ್ಲ ಸೋಲೋದು ಇಲ್ಲ ಅಂದಮೇಲೆ ಉಳಿದಿದ್ದು ಎರಡನೇ ಜಾಗ ಅಷ್ಟೇ. ಅಂದಮೇಲೆ ಎರಡನೇದು ಆಗಬೇಕು ಅಂದರೆ ನಾವು ಅವನಿಗೆ ಊಟ ಹಾಕೋದನ್ನು ನಿಲ್ಲಿಸಬೇಕು ಅಂತಾರೆ ಅಜ್ಜಿ. ಅತ್ತೆ ಆದರೂ ಅವನು ಹೀಗೆ ಹಸ್ಕೊಂಡು ಅಂತಾರೆ ಮೋನ. ಅವನು ನನ್ನ ಮೊಮ್ಮಗ ಕಣೆ, ಅವನು ಹಸ್ಕೊಂಡು ಹೋದರೆ ನನಗೆ ನೋವಾಗಕ್ಕಿಲ್ಲ ಅಂದ್ಕೊಂಡಿದ್ಯಾ? ಕಾಯಿಲೆ ವಾಸಿ ಮಾಡೋ ಔಷಧಿನೇ ಕೈಯಾಗಿರ್ತದೆ ಅಂದ್ಬಿಟ್ಟು ಅದು ಕೆಟ್ಟದು ಅಂತ ಹೇಳೋಕ್ಕಾಗದೆ ನೋಡೇ. ನಾವು ಹೀಗೆ ಕಠೋರವಾಗಿ ನಡ್ಕೊಂಡ್ರೆ ಕಣೆ ಅವನಿಗೆ ಅವನ ಹೆಂಡ್ರ ಬೆಲೆ ಗೊತ್ತಾಗಿ ಅವಳ ಜೊತೆ ಬಾಳಬೇಕು ಅಂತ ಆಸೆ ಪಡೋದು. ಒಂದಿನ ಹಸ್ಕೊಂಡಿದ್ರೂ ಪರವಾಗಿಲ್ಲ, ಬಿರ್ರನೆ ಅವರಿಬ್ಬರು ಒಂದಾಗಿಬಿಟ್ರೆ ಸಾಕು ಅಂತಾರೆ ಅಜ್ಜಿ. ನೀವು ಆಸೆ ಪಟ್ಟಿದ್ದು ಖಂಡಿತ ನೆರವೇರ್ತದೆ ಅತ್ತೆ, ಯೋಚನೆ ಮಾಡಬೇಡಿ ಅಂತಾರೆ ಮೋನ. ಈಚೆ ಈಶ್ವರಿ ಮತ್ತು ಚಿತ್ರ ವಿದ್ಯಾ ಮನೆಗೆ ಬಂದು ಆಚೆ ಈಚೆ ನೋಡಿ ಮನೆಯೊಳಗೆ ಬರ್ತಾರೆ. ವಿದ್ಯಾ ಪುಸ್ತಕ ನೋಡಿ ಓ ಇದು ಇಲ್ಲದಾ ಅಂತ ಬ್ಯಾಗಿಗೆ ಹಾಕುವಾಗ ಮುದ್ದು ಸೊಸೆ ಅಂತಾರೆ ಈಶ್ವರಿ. ಚಿಕ್ಕತ್ತೆ ಚಿತ್ರಕ್ಕ ಅಂತಾಳೆ ವಿದ್ಯಾ. ಏನವ ಮುದ್ದು ಸೊಸೆ, ನೀನು ಔಟ್ ಹೌಸ್ಗೆ ಬಂದಿರೋ ಹಾಗೆ ಆಗೋಯ್ತಲ್ಲ ಅಂತಾರೆ ಈಶ್ವರಿ. ಚಿಕ್ಕತ್ತೆ ನೀವು ಇಷ್ಟೊಂದು ಪಿರುತಿ ಕಾಳಜಿ ಎಲ್ಲ ತೋರಿಸ್ಬೇಡಿ, ಆಮೇಲೆ ಇಲ್ಲಿಂದ ನಿಮ್ಮನ್ನು ಕಳಿಸೋದಕ್ಕೆ ಮನಸ್ಸಿಗೆ ಶಾನೆ ನೋವಾಯ್ತದೆ ಅಂತಾಳೆ ವಿದ್ಯಾ. ಏನಮ್ಮ ನೀನು ಔಟ್ ಹೌಸ್ಗೆ ಬಂದಿರೋ ಹಾಗಾಯ್ತಲ್ಲವ, ನೀನು ಬ್ಯಾಗ್ ತಗೊಂಡು ನಮ್ಮ ಮನೆ ಮುಂದೆ ಬಂದು ನಿಂತ್ಕೊಂಡಾಗ ನಮ್ಮ ಮನೆ ಮಹಾಲಕ್ಷ್ಮಿ ಬಂದ್ಲು ಅಂತ ನಾನು ಎಷ್ಟು ಖುಷಿಪಟ್ಟೆ ಗೊತ್ತಾ ಅಂತಾರೆ ಈಶ್ವರಿ. ಇಲ್ಲಿಗಂಟ ನೀವು ನನ್ನ ತಡಿಕೊಂಡು ಬಂದಿದ್ದೀರಾ ಅಲ್ವೇ, ಅದರಲ್ಲೇ ಗೊತ್ತಾಯ್ತದೆ ನಿಮ್ಮ ಮನಸ್ಸಲ್ಲಿ ಏನು ಖುಷಿ ಆಗದೆ ಅಂತ ಅಂತಾಳೆ ವಿದ್ಯಾ. ವಿದ್ಯಾ ನಮ್ಮನೆ ಮುದ್ದು ಸೊಸೆಯಾಗಿ ನೀನು ಅರಮನೆಯಲ್ಲಿ ಇರಬೇಕಾಗಿತ್ತು, ಇಲ್ಲಿರೋದು ನೋಡ್ತಿದ್ರೆ ಸಂಕಟ ಆಯ್ತಿದೆ ಅಂತಾರೆ ಈಶ್ವರಿ. ಅಯ್ಯಯ್ಯೋ ಚಿಕ್ಕತ್ತೆ, ಮೊದಲೇ ಯಾವುದೋ ವಿಷಯಕ್ಕೆ ನೊಂದ್ಕೊಂಡಿದ್ದೀರಾ, ಅದ್ರ ಜೊತೆಗೆ ಈ ನೋವು ಕೊಡಬೇಡಿ, ಹೃದಯಕ್ಕೆ ಶಾನೆ ಕಷ್ಟ ಆಯ್ತದೆ, ಆಮೇಲೆ ತಡ್ಕೊಳ್ಳೋಕ್ಕೂ ಆಗೋಕ್ಕಿಲ್ಲ, ಹುಷಾರು ಅಂತಾಳೆ ವಿದ್ಯಾ. ನನ್ನ ಹುಷಾರು ಬಿಡವ, ನಾನಲ್ಲಿ ಆರಾಮಾಗೇ ಇರ್ತೀನಿ, ಹಳೆ ಮನೆಯಲ್ಲಿ ನೀನು ಹಿಂಗಿರ್ತೀವೋ ಏನೋ ಅಂತಾರೆ ಈಶ್ವರಿ. ಚಿಕ್ಕತ್ತೆ ಒಂದು ಕ್ಷಣ ಬೇಕಿದ್ರೆ ಉಸಿರಾಡದೆ ಇದ್ಬಿಡ್ತೀನಿ, ಆದರೆ ಆತ್ಮಾಭಿಮಾನನ ಸ್ವಾಭಿಮಾನನ ಬಿಟ್ಟು ಒಂದು ಕ್ಷಣವೂ ಬಾಳೋಕ್ಕಿಲ್ಲ. ಕೆಲವರು ಗೌರವ ಕಳ್ಕೊಂಡಿರ್ತಾರಲ್ಲ ಅವ್ರ ಥರ ನನಗೆ ಇರೋಕ್ಕಾಗಕ್ಕಿಲ್ಲ ಬಿಡಿ ಅಂತಾಳೆ ವಿದ್ಯಾ. ಅವ್ವ ವಿದ್ಯಾ ಹೇಳ್ತಿರೋ ಮಾತು ದಿಟ ಕಣವ, ರೋಷ ಆವೇಶ ಇರೋರು ಯಾರೂ ಭದ್ರ ಹೇಳಿರೋ ಮಾತನ್ನು ಮರೆಯೋಕ್ಕಿಲ್ಲ, ಅದರಲ್ಲೂ ನಮ್ಮ ವಿದ್ಯಂಗೆ ಅದೆಲ್ಲ ಜಾಸ್ತಿನೇ ಅದೇ, ಹೆಂಗೆ ತಾನೇ ಹಟ್ಟಿ ಒಳಗೆ ಬಂದುಬಿಡ್ತಾಳೆ ಇವಳು ಅಂತಾಳೆ ಚಿತ್ರ. ಆಗ ಈಶ್ವರಿ ಬ್ಯಾಗನ್ನು ಕೊಟ್ಟು ತಗೋ, ಟೈಮ್ಗೆ ಸರಿಯಾಗಿ ಹಣ್ಣು ಹಂಪಲ ತಿನ್ಕೊಂಡಿರು, ಯಾವುದಕ್ಕೂ ಚಿಂತೆ ಮಾಡಬೇಡ ವಿದ್ಯಾ, ಒಬ್ಬಳೇ ಇದ್ದೀನಿ ಅಂತ ಮಾತ್ರ ಅಂದ್ಕೋಬೇಡ, ನಿನ್ನ ಜೊತೆಗೆ ಈಶ್ವರಿ ಯಾವಾಗಲೂ ಇದ್ದೇ ಇರ್ತಾಳೆ ಅಂತಾರೆ ಈಶ್ವರಿ. ಅಯ್ಯೋ ಹೊಟ್ಟೆ ಒಳಗೆ ನನ್ನ ಮಗ ಅದೇ, ಅದ್ರ ಜೊತೆಗೆ ಅದರ ಅಪ್ಪನೂ ಅವರೇ, ಅದು ಅಲ್ಲದೆ ನೀವು ಬೇರೆ ಅವಾಗವಾಗ ಬರ್ತಾ ಇರ್ತೀರಾ, ನಾನೆಲ್ಲಿ ಒಂಟಿ ಆಯ್ತೀನಿ ಹೇಳಿ ಅಂತಾಳೆ ವಿದ್ಯಾ. ಅವ್ವ ನಮ್ಮ ವಿದ್ಯೆ ಶಾನೆ ಬುದ್ಧಿವಂತಲು ಕಣವ, ಅವಳು ಎಲ್ಲದಕ್ಕೂ ಅಡ್ಜಸ್ಟ್ ಆಗಿಬಿಡ್ತಾವಳೆ ಅಂತಾಳೆ ಚಿತ್ರ. ಸರಿ ಕಣವ, ನಿನಗೆ ಏನಾರು ಬೇಕು ಅಂದರೆ ಒಂದೇ ಒಂದು ಮಿಸ್ ಕಾಲ್ ಕೊಟ್ಬಿಡು, ನಾನು ಓಡೋಡಿ ಬಂದುಬಿಡ್ತೀನಿ, ನಾವಿಲ್ಲೇ ಹೆಚ್ಚಿಗೆ ಹೊತ್ತಿದ್ರೆ ಯಾರಾದರೂ ನೋಡಿದವರು ತಪ್ಪು ತಿಳ್ಕೊತಾರೆ, ನಾವಿನ್ನು ಹೊರಡ್ತೀವಿ ಕಣವ ಅಂತಾರೆ ಈಶ್ವರಿ. ಹೌದು ಚಿಕ್ಕತ್ತೆ, ಎರಡು ಪಕ್ಷ ಇದ್ದಾಗ ಎರಡು ಪಕ್ಷದ ಕಡೆ ನೀವು ಒಳ್ಳೆಯವರು ಅಂತ ತೋರಿಸ್ಕೊಳ್ಳೋದು ಶಾನೆ ಕಷ್ಟ ಆಗೋದು, ನನಗೆ ಗೊತ್ತುಬಿಡಿ, ಜಲ್ದಿ ಹೋಗಿ ಅಂತಾಳೆ ವಿದ್ಯಾ. ಈಶ್ವರಿ ಚಿತ್ರ ಹೋಗ್ತಾರೆ. ನೀವೇನಂತವ ನನಗೆ ಗೊತ್ತಿಲ್ವಾ ಚಿಕ್ಕತ್ತೆ ಅಂತಾಳೆ ವಿದ್ಯಾ. ಹೊರಗಡೆ ಬಂದು ಚಿತ್ರ ಈಶ್ವರಿ ಹತ್ರ, ಅಲ್ಲ ಕಣವ, ಅವಳು ಇಷ್ಟೆಲ್ಲ ಕಿಂಡಲ್ ಮಾಡಿಕೊಂಡು ಕಾಲು ಎಳ್ಕೊಂಡು ಮಾತಾಡ್ತಿದ್ರು ನೀನು ಅವಳ ಮುಂದೆ ತಾಳ್ಮೆಯಿಂದ ಇದ್ದೇ ಅಲ್ಲವ ಅಂತಾಳೆ. ಗೆಲ್ಲೋ ಸಮಯ ನಮ್ಮದು ಆಗಿಲ್ಲ ಅಂದರೆ ಗರ್ವಕ್ಕಿಂತ ತಾಳ್ಮೆ ಉಪಯೋಗಕ್ಕೆ ಬರ್ತದೆ ಕಣೆ, ಕಾಲ ತಿರುಗಿ ನಮ್ಮ ಹತ್ರ ಬರೋ ತನಕ ತಲೆ ತಗ್ಗಿಸ್ಲೇಬೇಕು, ಅದು ಸೋಲು ಅನ್ನೋಕ್ಕಿಲ್ಲ, ಬುದ್ಧಿವಂತಿಕೆ ಅಂತಾರೆ ಈಶ್ವರಿ. ಅಲ್ಲ ಕಣವ, ಸುಭಾಸ ಸಾಯಿಸೋಕೆ ಹೋಗಿದ್ದನ್ನು ಮನಸ್ಸಲ್ಲಿ ಇಟ್ಕೊಂಡು ಇಷ್ಟೊಂದು ಭಯ ಪಡ್ತಿದ್ಯಾ ಅಂತಾಳೆ ಚಿತ್ರ. ಅದ್ರ ಜೊತೆಗೆ ಶಿವರಾಮೇಗೌಡರ ಪ್ರಾಣನ ಈ 3 ಅಡಿ ಕಾಪಾಡವಳೆ ಅಂತ ಗೊತ್ತಾಗ್ಬಿಟ್ರೆ ಅವಳನ್ನು ಎಲ್ಲಿ ಕ್ಷಮಿಸಿ ಹಟ್ಟಿ ಒಳಗೆ ತಗೊಂಡು ಬರ್ತಾರೋ ಅಂತ ಚಿಂತೆ ಕಣೆ. ನೋಡು ನಿನ್ನ ತಮ್ಮನ ಪ್ರಾಣ ಉಳಿಬೇಕು, ಆ ಮಾಟಗಾತಿ ಹಟ್ಟಿ ಒಳಗೆ ಬರಬಾರ್ದು ಅಂದರೆ ನಾನು ಇನ್ನೊಬ್ಬರನ್ನ ತುಳಿದು ಮೇಲೆ ಹೋಗೋಕ್ಕೂ ಸರಿ, ಇಲ್ಲ ಅಂದರೆ 10 ಹೆಜ್ಜೆ ಕೆಳಗಿದ್ರೂ ತಲೆ ತಗ್ಗಿಸ್ಬೇಕು ಸರಿ, ಅತ್ತೆ ಆಗಿದ್ರು ಮೆತ್ತಗೆ ಮಾತಾಡಬೇಕು ಬಾ ಅಂತಾರೆ ಈಶ್ವರಿ. ಈಚೆ ಭದ್ರ ಔಟ್ ಹೌಸ್ಗೆ ಸೊಪ್ಪು ತರಕಾರಿ ಎಲ್ಲ ತಗೊಂಡು ಅಡುಗೆ ಸಾಮಾನು ತಗೊಂಡು ಬರ್ತಾನೆ. ವಿದ್ಯಾ ಕೂತ್ಕೊಂಡು
ಏನೋ ಕಟ್ ಮಾಡ್ತಾ ಇರ್ತಾಳೆ. ಅಲ್ಲ ಏನು ಅಂದ್ಕೊಂಡವ್ರೆ ಇವರೆಲ್ಲ ಹೆಂಗಸ್ರು ಇಲ್ಲದೇ ಇದ್ದರೆ ಗಂಡಸರಿಗೆ ಏನು ಮಾಡೋಕ್ಕೆ ಬರೋಕ್ಕಿಲ್ಲ ಅಂದ್ಕೊಂಡ್ಬಿಟ್ಟವ್ರೆ. ಅದರಲ್ಲೂ ಈ ಭದ್ರಗೌಡಂಗೆ ಹೇಳ್ತವ್ರೆ ಈ ಮಾತನ್ನೆಲ್ಲವ, ನಮ್ಗೆ ಯಾರ ಸಹಾಯನೂ ಬೇಕಾಗಿಲ್ಲ, ದಯ್ಯನೂ ಬೇಕಾಗಿಲ್ಲ. ಅಲ್ಲ 3 ಹೊತ್ತು ಅಡುಗೆ ಮಾಡ್ಕೊಳ್ದು, ಪಾತ್ರೆ ತೊಳೆದು, ಬಟ್ಟೆ ಒಣ ಹಾಕಿಬಿಟ್ರೆ ಸಾಕು ಅಂತ ಅಂದ್ಕೊಂಡ್ಬಿಟ್ಟವ್ರಾ? ಮೀಸೆ ಹೊತ್ಕೊಂಡ್ಸು ಹೊರಗಡೆ ಹೋಗಿ ಜೈದು ಮನೆಗೆ ತಂದು ಹಾಕಿದ್ರೆ ಇವ್ರು ಅಡುಗೆ ಮಾಡೋಕ್ಕಾಗೋದು, ತಿನ್ನೋಕ್ಕಾಗೋದು? ಅಲ್ಲ ಕೆಲವರು ಅಜ್ಜಿ ಮನೆ ಕೇಳಿ ಕೋಳಿ ಕೂಗಿದ್ರೇ ಸೌಂಡ್ ಆಗೋದು ಅಂದ್ಕೊಂಡ್ಬಿಟ್ಟವ್ರೆ. ಅವರಿಗೆ ಗೊತ್ತಿಲ್ಲ ಅಜ್ಜಿ ಮನೆ ಕೋಳಿ ಕೂಗದೆ ಹೋದ್ರೂ ಬೆಳಕಾಯ್ತದೆ ಅಂತ. ಈ ಅಡುಗೆ ಮಾಡೋಕ್ಕೆ ಫೇಮಸ್ ಆಗಿರೋರು ಯಾರು? ನಳ ಮಹಾರಾಜ, ಭೀಮಸೇನ ಇವರೆಲ್ಲ ಗಂಡಸಲ್ವೇ? ಅಲ್ಲ ದೊಡ್ಡ ದೊಡ್ಡ ಪಕ್ಷದಾಗೆ ಅಡುಗೆ ಮಾಡಿದ್ಯಾರು? ಫಂಕ್ಷನ್ನಾಗೆ ಅಡುಗೆ ಮಾಡೋದು ಯಾರು? ಗಂಡಸ್ರಯ್ಯ. ದೊಡ್ಡ ಹೋಟೆಲ್ನಲ್ಲೂ ಅಡುಗೆ ಮಾಡೋದು ಗಂಡಸ್ರಯ್ಯ. ಆಚೆಯಿಂದ ದುಡ್ಕೊಂಡು ತಂದು ಹಾಕೋರಿಗೆ ಅಡುಗೆ ಮಾಡಿ ಹಾಕೋದು ಶಾನೆ ಕಷ್ಟ ಇರಲ್ಲ ಬಿಡಿ. ಅಡುಗೆ ಮಾಡೋಕ್ಕೆ ಏನೇನು ಬೇಕೋ ಎಲ್ಲ ತಂದಿಟ್ಟಾಯಿತು. ಇನ್ನೇನೇ ಇದ್ರೂ ನನಗೆ ಏನೆಲ್ಲ ಬೇಕೋ ಅದನ್ನು ರುಚಿಯಾಗಿ ಮಾಡ್ಕೊಂಡು ತಿಂತಾ ಇರೋದೆಯಾ. ಏನು ಮಾಡುವ? ಮೊಟ್ಟೆ ದೋಸೆ ಟೊಮೆಟೊ ಸಾರು ಮಾಡ್ಕೊಂಡು ತಿಂತಾ ಇದ್ದರೆ ಹೆಂಗಿರಬೇಕು ಗೊತ್ತಾ? ಊರವರೆಲ್ಲ ಕೇಳಬೇಕು ಹೆಂಗೆ ಮಾಡಿದೆ ಭದ್ರ ಅಂತ. ಹಂಗೆ ಮಾಡ್ತೀನಿ ನೋಡೀಗ ಅಂತ ಟೊಮೆಟೊ ಕಟ್ ಮಾಡ್ತಾನೆ ಭದ್ರ. ಈಚೆ ವಿದ್ಯೆನೂ ಅಡುಗೆ ಮಾಡ್ತಿರ್ತಾಳೆ. ಆಗ ಕೈ ಕೊಯ್ಕೊಂಡು ಅಮ್ಮ ಅಂತ ವಿದ್ಯೆನ ಮುಖ ನೋಡ್ತಾನೆ ಭದ್ರ. ಆದರೆ ಆ ವಿದ್ಯೆ ಅವನ್ನ ನೋಡದೆ ಸುಮ್ಮನೆ ಅಡುಗೆ ಮಾಡ್ತಾನೆ ಇರ್ತಾಳೆ. ಛೇ ಭದ್ರ, ದಡ್ಡ ಬಡ್ಡಿ ಆಯ್ದೆ ಕಣ್ಲಾ ನೀನು. ನಿನ್ನ ಕಲ್ ಮನಸ್ಸಿನಲ್ಲಿರೋದು ತಾವ ಪಿರೂತಿ ಬಯಸಿದರೆ ಕೊಡೋಕ್ಕಿಲ್ಲ ಕಣ್ಲಾ. ಎಲ್ಲೋ ನಿನ್ನ ಥರನೇ ಇರೋಕ್ಕಿಲ್ಲ. ದೊಡ್ಡವರು ಹೇಳಿರೋದು ಅದಕ್ಕೆ ಕಣ್ಲಾ ಭದ್ರ. ಸಮಯ ಸಂದರ್ಭ ಬಂದಾಗ ಮನುಷ್ಯರು ಏನು ಅಂತ ಅರ್ಥ ಆಯ್ತದೆ ಅಂತ. ಲೇ ಭ್ರಮೆಯಿಂದ ಆಚೆ ಬರಲ್ಲ. ಎಲ್ಲರೂ ನಿನ್ನ ಥರ ಮನುಷ್ಯರು ಇರೋಕ್ಕಿಲ್ಲ. ಲೇ ಮನಸ್ಸಿಗಾಗಿರೋ ಗಾಯದ ಮುಂದೆ ಇದೆಲ್ಲ ಯಾವ ಲೆಕ್ಕ ಅಂತಾನೆ ಭದ್ರ. ಈಚೆ ವಿದ್ಯೆ ಬಂದು ಓದೋ ಕೂತ್ಕೋತಾಳೆ. ಈಚೆ ಭದ್ರ ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಛಲವೇತಕ್ಕೆ ಅಂತ ಸಾಂಗ್ ಹೇಳ್ತಾ ಯಾರೂ ಇಲ್ಲ ಅಂದರೆ ಅಡುಗೆ ಬರೋಕ್ಕಿಲ್ಲ ಅಂದ್ಕೊಂಡವಳೆ. ನಾವು ಅಡುಗೆ ಮಾಡ್ತೀವಿ ಅಲ್ಲ, ಹಿಂಗು ತೆಂಗು ಇದ್ದರೆ ನೆಮ್ಮದಿಯಾಗಿ ಮಂಗಂಗೂ ಅಡುಗೆ ಮಾಡೋದಂತೆ, ನಾವು ಮಾಡೋಕ್ಕಿಲ್ವಾ ಅಡುಗೆ ಅಂತಾನೆ ಭದ್ರ. ಈಚೆ ವಿದ್ಯಾ ಈ ಅಪ್ಪ ಯಾಕೆ ಹಿಂಗೆ ಆಡ್ತಿದ್ದಾನೋ ಅಂತ ಬೈಕೋತಾಳೆ. ಈಗ ಟೊಮೆಟೊ ಹಾಕುವ ಅಂತ ಭದ್ರ ಟೊಮೆಟೊ ಹಾಕ್ತಾನೆ. ಆಗ ವಿದ್ಯೆ ಇಟ್ಟಿದ್ದು ಕುಕ್ಕರ್ ವಿಸಿಲ್ ಹಾಕುತ್ತೆ. ವಿದ್ಯೆ ಬಂದು ಎಷ್ಟು ಅಂತ ಮಾತಾಡ್ತೀಯ, ನಿನ್ನಿಂದ ನನಗೆ ಓದೋಕ್ಕೆ ಆಯ್ತಿಲ್ಲ ಅಂತ ವಿಸಿಲ್ನ ಬಡಿತಾಳೆ. ಭದ್ರ ಇಂಡೈರೆಕ್ಟಾಗಿ ಆವಾಜಾ ಬಿಡಬೇಡ ಕಣ್ಲಾ ಹೆಣ್ಮಕ್ಳು ಬಿಟ್ಬಿಡು. ಭದ್ರ ಎಲ್ಲ ಆಗದೆ ಇನ್ನೇನಿದ್ರು ದೋಸೆ ಹಿಟ್ಟು ಮಾಡ್ಕೊಂಡು ಬಿಟ್ಟರೆ ದೋಸೆ ರೆಡಿ ಆಗಿ ಹೋಯ್ತದೆ ಅಂತ ಹಿಟ್ಟನ್ನು ಹಾಕುವಾಗ ಕೈ ತುಂಬ ಹಿಟ್ಟಾಗುತ್ತೆ. ಆಗ ವಿದ್ಯೆ ನಗ್ತಾಳೆ. ಯಾಕೆ ಕಿಸಿತಿದ್ದಿ ಅಂತಾನೆ ಭದ್ರ. ನನ್ನ ಪಾಡಿಗೆ ನಾನು ನಗ್ತವನಿ, ನಗಬಾರ್ದು ಅನ್ನೋ ಕಾನೂನು ಇದ್ದತಾ ಅಂತಾಳೆ ವಿದ್ಯಾ. ನನ್ನ ನೋಡಿ ಯಾಕೆ ಕಿಸಿತಿದ್ದೆ ಅಂತ ಕೇಳ್ತಾ ಅವನಿ ಅಂತಾನೆ ಭದ್ರ. ನಿನ್ನ ನೋಡಿ ನಗುವಲ್ಲ ಬರೀ ಅಳುವನೇ ಬರ್ತದೆ ಅಂತಾಳೆ ವಿದ್ಯಾ. ನನ್ನ ತಾವ ಇದೆಲ್ಲ ಇಟ್ಕೋಬೇಡ, ಹೇಳ್ತೀವ್ನಿ ಕೇಳು, ಸರಿಯಾಗಿರೋಕ್ಕಿಲ್ಲ. ಆಮೇಲೆ ಒಂದು ಕಿತ ಅಂತ ನಿನ್ನ ಸುಮ್ಮನೆ ಬಿಡ್ತೀವ್ನಿ, ಇನ್ನೊಂದು ಕಿತ ಏನಾರು ಹಿಂಗೆ ಮಾಡಿದರೆ ಆಮೇಲೆ ಈ ಭದ್ರೇಗೌಡ ಯಾರು ಅಂತ ತೋರಿಸ್ಬೇಕಾಯ್ತದೆ. ಹಲ್ಲು ಬಿಡ್ತಾವಳೆ. ಈಗ ದೋಸೆ ಹೋಯ್ತಾ ಇರೋದೇ ಅಂತಾನೆ ಭದ್ರ. ವಿದ್ಯಾ ಮತ್ತೆ ಓದೋಕ್ಕೆ ಬರ್ತಾಳೆ. ದೋಸೆಗೆ ಎಲ್ಲ ರೆಡಿ ಆಯಿತು, ದೋಸೆ ಹಾಕೋ ಅದೇ ಬಾಕಿ ಅಂತ ಸೀಟಿ ಹಾಕ್ತಾ ಇರ್ತಾನೆ ಭದ್ರ. ಆಗ ವಿದ್ಯೆ ಬರ್ತಾ ಇರೋ ಕೋಪಕ್ಕೆ ಸುಮ್ಮನೆ ಇದ್ದರೆ ಆಗೋಕ್ಕಿಲ್ಲ, ಮಾಡ್ತೀನಿ ಇರಿ ಅಂತ ಅಡುಗೆ ಮನೆಗೆ ಬಂದು ಎಷ್ಟು ಕಿತ ಹೇಳಿದ್ದೀನಿ ನಿನಗೆ ವಿಸಿಲ್ ಹೊಡಿಬೇಡ ಅಂತ, ಅಲ್ಲಿ ನಿನ್ನಿಂದಾಗಿ ನನಗೆ ಓದೋಕ್ಕೆ ಆಯ್ತಿಲ್ಲ ಅಂತ ವಿಸಿಲ್ಗೆ ಹೊಡಿತಾಳೆ ವಿದ್ಯಾ. ಏಯ್ ಬೈಯೋದಿದ್ರೆ ನೇರವಾಗಿ ಬೈಯೇ, ವಿಸಿಲ್ ಹಾಕ್ತಿದ್ಯಾ? ಹಾಕ್ತಿರೋದು ನಾನು, ಆವಾಗಿಂದ ನಾನು ನೋಡ್ತಾನೇ ಇದ್ದೀನಿ. ದೋಸೆ ಹಾಕಬೇಕು ಅಂದಾಗೆಲ್ಲ ಅಡ್ಡ ಬರ್ತಾ ಇದೆಯಾ? ದೋಸೆ ಕೆಡಿಸ್ಬೇಕು ಅಂತ ತಾನೆ ಅಂತಾನೆ ಭದ್ರ. ನನಗೆ ಹೊಟ್ಟೆ ಉರಿ, ನೀವು ಹಾಕ್ತಾ ಇರೋ ದೋಸೆನ ನನಗೆ ಹಾಕೋಕ್ಕೆ ಬರೋಕ್ಕಿಲ್ಲ ಅಂದ್ಬಿಟ್ಟು ನಿಮಗೆ ಹಿಂಸೆ ಕೊಡ್ತಿದ್ದೀನಿ ಅಂತಾಳೆ ವಿದ್ಯಾ. ನನ್ನಷ್ಟು ದೋಸೆ ಯಾರಿಗೆ ಹಾಕಕ್ಕೆ ಬರ್ತದೆ ಅಂತ ದೋಸೆ ಹಾಕಿ ಮೊಟ್ಟೆನ ಅದ್ರ ಮೇಲೆ ಹಾಕ್ತಾನೆ ಭದ್ರ. ಆಗ ಅವನಿಗೆ ಕಾಲ್ ಬರುತ್ತೆ. ಪಾಪಣ್ಣ ಏನು ಅಪರೂಪಕ್ಕೆ ಫೋನ್ ಮಾಡಿಬಿಟ್ಟಿದ್ದಿ, ನಿನ್ನ ಮುಂದೆ ನಂಟರು ಎದುರು ಉತ್ತರ ಕೊಡ್ತಾವ್ರಾ? ಸುಮ್ಮನಿರಬೇಡ ಅಂತ ವಿದ್ಯೆನ ನೋಡಿ ಹಾಗೇನಾರ ಉತ್ತರ ಕೊಟ್ಟರೆ ಏನು ಮಾಡೋಕ್ಕಾಯ್ತದೆ? ಗಿರಾಯಿಸೋದೆಲ್ಲ ಇಟ್ಕೋಬೇಡ ಅಂತ ಹೇಳು ಪಾಪಣ್ಣ, ಸುಮ್ಮನೆ ಅಲ್ಲ ನಾವು ಆಮೇಲೆ ಅಂತಾನೆ ಭದ್ರ. ಆಮೇಲೆ ಕಾಲ್ ಕಟ್ ಮಾಡಿ ನೋಡಿದರೆ ದೋಸೆ ಕರಟಿ ಹೋಗಿರುತ್ತೆ. ಈಚೆ ವಿದ್ಯಾ ಅಂತ ಊಟ ಮಾಡ್ತಾ ಫೋನಲ್ಲಿ ಹೇಳು ಸರು ಅಂತಾಳೆ. ಏನು ಅಡುಗೆ ಮಾಡಿದೆ ಅಕ್ಕ ಅಂತಾಳೆ. ಸರು ಸಿಗಡಿ ಸಾರು ಮಾಡಿದೆ ಕಣೆ, ನೀನು ಇಲ್ಲಿಗೆ ಬಾ, ನಿನಗೂ ರುಚಿಯಾಗಿ ಅಡುಗೆ ಮಾಡ್ತೀನಿ ಅಂತಾಳೆ ವಿದ್ಯಾ. ನೀನೇನು ತಿಂದಿದ್ಯಾ ಅಂತ ಕೇಳ್ತಾಳೆ. ಸೀದು ಹೋಗಿರೋ ದೋಸೆ ತಿಂದೆ ಅಂತಾಳೆ ಸರು. ಭದ್ರನ ನೋಡಿ ವಿದ್ಯಾ ನಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.